ಇನ್ನು ನೀತಿ ಸಂಹಿತೆಯನ್ನು ಉಲ್ಲಂಘಿಸಿ ಸಚಿವೆ ಲಕ್ಷ್ಮೀ ಹೆಬ್ಬಾಳ್ಕರ್ ಸಭೆಯನ್ನ ಮಾಡ್ತಾ ಇದ್ದ ವಿಚಾರಕ್ಕೆ ಸಂಬಂಧಪಟ್ಟಂಗೆ ಒಂದು ಬ್ರೇಕಿಂಗ್ ನ್ಯೂಸ್ ಬರ್ತಾ ಇದೆ ನೋಡಿ. ಚುನಾವಣಾ ನೀತಿ ಸಮಿತಿ ಉಲ್ಲಂಘಿಸಿ ಸಭೆ ನಡೆಸ್ತಾ ಇದ್ರು ಲಕ್ಷ್ಮೀ ಹೆಬ್ಬಾಳ್ಕರ್. ಸಭೆ ಮಾಡುವಾಗಲೇ ದಾಳಿ ನಡೆಸಿದ್ದಾರೆ ಚುನಾವಣಾ ಅಧಿಕಾರಿಗಳು. ಅಂದರೆ ಈ ಆಶಾ ಕಾರ್ಯಕರ್ತೆಯರು, ಅಂಗನವಾಡಿ ಕಾರ್ಯಕರ್ತೆಯರು ಇವರೆಲ್ಲರನ್ನೂ ಕೂಡ ತಮ್ಮ ಗೃಹ ಕಚೇರಿ ಕರೆಸ್ಕೊಂಡು ತಮ್ಮ ಪುತ್ರನ ಪರವಾಗಿ ಕೆಲಸ ಮಾಡಬೇಕು, ನೀವೆಲ್ಲ ವೋಟ್ ಹಾಕಿಸ್ಬೇಕು ಅಂತೆಲ್ಲ ಹೇಳ್ತಾ ಇದ್ರಂತೆ. ಇದು ಅಧಿಕಾರದ ದುರುಪಯೋಗ. ಹಾಗಾಗಿ ಲಕ್ಷ್ಮೀ ಹೆಬ್ಬಾಳ್ಕರ್ ಸಭೆ ಮಾಡ್ತಾ ಇದ್ದಾಗಲೇ ದಾಳಿ ನಡೆಸಿದ್ದಾರೆ ಚುನಾವಣಾ ಅಧಿಕಾರಿಗಳು. ಈ ರೀತಿ ಮಾಡಬಾರ್ದು, ನೀವು ಸಭೆಯನ್ನು ಮಾಡಬಾರ್ದು ಅಂತ ಎಚ್ಚರಿಕೆಯನ್ನು ಕೊಟ್ಟಿದ್ದಾರೆ. ಬೆಳಗಾವಿಯ ಕುವೆಂಪು ನಗರ ಗೃಹ ಕಚೇರಿಗೆ ಇವರೆಲ್ಲರನ್ನೂ ಕೂಡ ಕರೆಸ್ಕೊಂಡು ತಮ್ಮ ಪುತ್ರನ ಜೊತೆಯಲ್ಲಿ ಕೂರಿಸ್ಕೊಂಡು ಸಭೆ ಮಾಡ್ತಾ ಇರಬಹುದು. ಇವರು ಮಹಿಳಾ ಮತ್ತು ಮಕ್ಕಳ ಕಲ್ಯಾಣ ಸಚಿವರಾಗಿರಬಹುದು. ಆದರೂ ಕೂಡ ಈ ಥರ ಸಭೆಯನ್ನು ಮಾಡೋ ಹಾಗಿಲ್ಲ. ಕೋಡ್ ಆಫ್ ಕಂಡಕ್ಟ್ ಜಾರಿಯಲ್ಲಿದೆ. ಹೆಂಗೆ ನೀವು ಸಭೆಯನ್ನು ಮಾಡ್ತೀರಾ? ಮಾಡೋ ಹಾಗಿಲ್ಲ. ಹಾಗಾಗಿನೇ ಯಾರೋ ಮಾಹಿತಿ ಕೊಟ್ಟಿದ್ದಾರೆ, ಸಭೆ ಮಾಡುವಾಗಲೇ ದಾಳಿ ನಡೆಸಿದ್ದಾರೆ ಚುನಾವಣಾ ಅಧಿಕಾರಿಗಳು. ಲೋಕಸಭಾದಲ್ಲಿ ಈಗ ತಾನೇ ರೌಂಡ್ ಸ್ಟಾರ್ಟ್ ಮಾಡಿದ್ದೀನಿ ಅಂತ ಹೇಳಲಿಕ್ಕೆ ಬಯಸಿದ್ರೆ, ಸುಮಾರು ವರ್ಷಗಳಿಂದ ನಮ್ಮ ಪಕ್ಷದ ಸಂಘಟನೆಗೋಸ್ಕರ ಪ್ರತಿ ಸಾರಿನೂ ಕೂಡ ಪ್ರತಿಯೊಂದು ಹಳ್ಳಿಗೂ ಕೂಡ ಭೇಟಿ ಕೊಡ್ತಾ ಇದ್ದೀನಿ. ಸಂಘಟನೆ ಮಾಡುವಂಥ ಒಂದು ಟ್ರೈನ ಮಾಡಿದ್ದೀನಿ. ಸಂಘಟನೆ ಇವತ್ತು ಆಗಿದೆ. ಒಳ್ಳೆಯ ಒಂದು ಪ್ರಚಾರ ಆಗ್ತಾ ಇದೆ. ಒಳ್ಳೆ ವಾತಾವರಣ ಇದೆ ಅಂತ ಹೇಳಿ. ನಾನು ಇನ್ನೂ ಕೂಡ ಯಾವುದೂ ಅಧಿಕೃತವಾಗಿ ಬರೋವರೆಗೂ ನಾನು ಏನು ರಿಯಾಕ್ಷನ್ ಕೊಡಲಿಕ್ಕೆ ನಾನು ಬಯಸೋದಿಲ್ಲ. ಯಾಕಂದರೆ ನನ್ನ ಮನಸ್ಸಿನ ಮಾತು ಹೇಳಬೇಕಂದ್ರೆ, ನಮ್ಮ ಪಕ್ಷದಾಯಿತು ಅವ್ರದ್ದು ಅಧಿಕೃತ ಏನಾದರೂ ನಿರ್ಧಾರ ಬರೋವರೆಗೂ ನಮ್ಮ ಪಕ್ಷದ ಕಾರ್ಯಕರ್ತನಾಗಿ ನಾವು ಪಕ್ಷದ ಸಂಘಟನೆಗೋಸ್ಕರ. ಈ ಬಗ್ಗೆ ಮತ್ತಷ್ಟು ಮಾಹಿತಿ ನನ್ನ ಕೊಲೀಗ್ ದಿಲೀಪ್ ಅವರಿಂದ ಪಡೆಯೋಣ. ದಿಲೀಪ್, ಅಧಿಕಾರ ದುರ್ಬಳಕೆ ಅನ್ನೋ ಕಾರಣಕ್ಕೋಸ್ಕರ, ನೀತಿ ಸಂಹಿತೆ ಉಲ್ಲಂಘಿಸಿದ್ದಾರೆ ಅನ್ನೋ ಕಾರಣಕ್ಕೋಸ್ಕರ ಸಭೆಗೆ ದಾಳಿ ಮಾಡಿದ್ದಾರೆ ಚುನಾವಣಾಧಿಕಾರಿಗಳು. ನಂತರ ಏನಾಯ್ತು? ಅರಿಂದ ಪ್ರಮುಖವಾಗಿ ಏನಂತಂದ್ರೆ, ಒಂದಿಷ್ಟು ಕಾರ್ಯಕರ್ತರನ್ನ ಮನೆಗೆ ಬಂದಿದ್ದು ನಿಜ, ಆದ್ರೆ ಅವರೊಂದು ಸಮಸ್ಯೆಗಳನ್ನ ಹೇಳ್ಕೊಳಕ್ ಬಂದಿದ್ರು. ಹಾಗಾಗಿ ಅವ್ರನ್ನ ಅಟೆಂಡ್ ಮಾಡಿದ್ದೀನಿ ಅಂತ ಹೇಳಿ ಸಚಿವರಂತ ಲಕ್ಷ್ಮೀ ಹೆಬ್ಬಾಳ್ಕರ್ ಒಂದು ಕೋಟ್ ಅನ್ನ ಮಾಡ್ತಾರೆ. ಯಾಕೆ ಅಂತಂದ್ರೆ, ಈಗ ಬಹಳ ಕೆಲಸಗಳಿಗೆ ಅಂಗನವಾಡಿ ಕಾರ್ಯಕರ್ತರನ್ನ ಬಳಸ್ಕೋತಾರೆ. ಅದಕ್ಕೆ ಏನಂತಾರೆ, ಈ ಒಂದು ಸಮಸ್ಯೆ ಇದೆ ಅಂತ ಹೇಳಕ್ ಬಂದಿದ್ರು ಅಂತ ಹೇಳಿ. ಆದ್ರೆ ಇನ್ನೊಂದು ಕಡೆ ನೋಡ್ಬೇಕು ಅಂತಂದ್ರೆ, ಇದೇ ಸಮಯದಲ್ಲಿ ಯಾಕೆ ಬಂದ್ರು ಅವರು? ಸುಮಾರು 400ರಿಂದ 500ಕ್ಕೂ ಹೆಚ್ಚು ಜನ ಕಾರ್ಯಕರ್ತರು ಯಾಕೆ ಬಂದ್ರು ಅನ್ನೋ ವಿಚಾರ ಕೂಡ ಒಂದು ಡೌಟ್ ಬರ್ತಾ ಇರುವಂತದ್ದು. ಎಲ್ಲ ವಿಚಾರವಾಗಿ ಫ್ಲೈಯಿಂಗ್ ಸ್ಕ್ವಾಡ್ ಏನಾದರೆ ಮಾಹಿತಿ ಪಡೆದಿರುವಂತದ್ದು, ಮತ್ತೆ ಬೆಳಗಾವಿ ಜಿಲ್ಲಾಧಿಕಾರಿಗಳು ಹಾಗೂ ಬೆಳಗಾವಿ ಲೋಕಸಭಾ ಕ್ಷೇತ್ರದ ಯುವ ಆಗ್ತಕ್ಕಂತ ಏನು ಚುನಾವಣಾ ಅಧಿಕಾರದಂತ ಡಾಕ್ಟರ್ ನಿತೇಶ್ ಪಾಟೀಲ್ ಅವರು ಕೂಡ ಹೋಗಿ ಪರಿಶೀಲನೆ ಮಾಡಬೇಕು ಹಾಗೆ ಅಂತೇಳಿ ಅಧಿಕಾರಿಗಳ ಸೂಚನೆ ನೀಡುವಂಥದ್ದು. ಮತ್ತೆ ಬಹುತೇಕ ಈ ವಿಚಾರವಾಗಿ ಒಂದು ಸ್ಪಷ್ಟನೆ ಕೊಡಬೇಕಾಗತ್ತೆ. ಯಾಕೆ ಅಂತಂದ್ರೆ, ಯಾರು ಸೇರಿದ್ರು ಕೂಡ ಆ ಸೇರೋಕ್ಕಿಂತ ಮುಂಚಿತವಾಗಿ ಏನಂತ ಒಂದು ಮಾಹಿತಿಯನ್ನ ಕೊಡ್ಬೇಕಾಗತ್ತೆ. ಹೀಗಾಗಿ ಇದ್ರ ಹೊರತಾಗಿ ಸಚಿವರಂತ ಲಕ್ಷ್ಮೀ ಹೆಬ್ಬಾಳ್ಕರ್ ಕೂಡ ಇರಂಗಿಲ್ಲ. ಹೀಗಾಗಿ ಒಂದು ಪ್ರಕರಣ ದಾಖಲಾಗುವ ಸಾಧ್ಯತೆ ಇರುವಂತದ್ದು. ಜೊತೆಗೆ ಏನಂತಂದ್ರೆ, ಈ ವಿಚಾರವಾಗಿ ಲಕ್ಷ್ಮೀ ಹೆಬ್ಬಾಳ್ಕರ್ ಕೂಡ ಪ್ರತಿಕ್ರಿಯೆಯನ್ನು ಕೊಟ್ಟಿದ್ದಾರೆ. ಅಂತಂದ್ರೆ, ಹೌದು, ಇದು ನಾವು ಏನು ಬಂದಿದ್ರು, ಅವ್ರು ಭೇಟಿ ಆಗಿದ್ರಿ ಹಾಗೆ ಅಂತ. ಜೊತೆಗೆ ಏನಂತಂದ್ರೆ, ಅದೇ ಸಮಯದಲ್ಲಿ ಈ ಬಾರಿ ಏನಂತಂದ್ರೆ, ನನ್ನ ಏನು ಚಿರಂಜೀವಿ ಮೃಣಾಲ್ ಹೆಬ್ಬಾಳ್ಕರ್ ಕೂಡ ಸ್ಪರ್ಧೆ ಮಾಡ್ಲಿಕ್ಕಿದೆ ಹಾಗೆ ಅಂತ ಕೂಡ ಹೇಳಿರುವಂತದ್ದು. ಓಕೆ, ಥ್ಯಾಂಕ್ ಯು. ತಮ್ಮ ಎಲ್ಲ ಮಾಹಿತಿಗಾಗಿ ಧನ್ಯವಾದ.